ಈಗ ನೋಡ್ರಿ ಕಸ್ಟಮರ್ ಬ್ಲೌಸ್ ಲೆಂತ್ 12.5 ಇತ್ತು. ಸೊ ನಾ ಏನು ಮಾಡೀನಂದ್ರೆ +1 ಆ್ಯಡ್ ಮಾಡ್ಕೊಂಡೇನಿ, ಅಂದ್ರೆ 13.5 ಬರುತ್ತೆ. 12.5 + 1 13.5. ಕಸ್ಟಮರ್ ಮೆಜರ್ಮೆಂಟ್ ಬ್ಲೌಸ್ ಸುತ್ತಳತೆ 8.5 ಇತ್ತು, 8.5 ಇಟ್ಕೊಂಡೇನಿ. ಆಮೇಲೆ ಅದಕ್ಕೆ ಪ್ಲಸ್ 1.5 ಇಂಚ ಎಕ್ಸ್ಟ್ರಾ ಇಟ್ಕೊಂಡೇನಿ. ಆಮೇಲೆ ಕಸ್ಟಮರ್ದು ಆರ್ಮೋಲ್ 5 ಇಂಚ್ ಇತ್ತು. ಅಂದರೆ ಕಸ್ಟಮರ್ದು 5 ಇಂಚ್. ಕೆಲವೊಂದು ಕಸ್ಟಮರ್ದು ಅಳತೆ ಕೊಟ್ಟಿರೋ ಬ್ಲೌಸೇ ಸರಿಯಾಗಿ ಮೆಜರ್ಮೆಂಟ್ ಕೊಡಲ್ಲ, ಅಂದರೆ ಅದು ರಾಂಗ್ ಇರುತ್ತೆ. ಸೊ ಆ ರೀತಿ ಮಾಡೋಂಗಿಲ್ಲ, ರಾಂಗ್ ಮಾಡಲ್ಲ. ಹೆಂಗೆ ಮಾಡ್ಬೇಕಂದ್ರೆ ಕಸ್ಟಮರ್ ಅಳತೆ ಬ್ಲೌಸ್ ಮೈ ಅಳತೆ ಸುತ್ತಳತೆ ಎಷ್ಟಿರುತ್ತೋ ಅದ್ರಾಗ ಶೋಲ್ಡರ್ ಒಳಗೆ ಮೈನಸ್, ಅಂದರೆ ಪ್ಲಸ್ ಆ್ಯಂಡ್ ಮೈನಸ್ ಮಾಡಿಕೊಂಡು ಅದಕ್ಕೆ ಶೋಲ್ಡರ್ ಬರುತ್ತೆ ರೀ. ಅದನ್ನು ಒಂದಿನ ನಿಮಗೆ ತೋರಿಸ್ತೇನೆ, ಅದು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತೇನೆ. ಕೆಲವೊಂದು ಕಸ್ಟಮರ್ ನನಗೆ ಇದು ಪರ್ಫೆಕ್ಟ್ ಆಗೈತಿ ಬ್ಲೌಸ್, ಇದೇ ಟೈಪ್ ಬೇಕ್ರಿ, ಹಿಂಗೆ ಬೇಕ್ರಿ ಅಂತ ಹೇಳಿ ತಂದುಕೊಟ್ಟಿದ್ದಂದ್ರೆ ನೋ ಪ್ರಾಬ್ಲಮ್. ಮೋಸ್ಟ್ಲಿ ಅದು ಎಲ್ಲ ಕರೆಕ್ಟ್ ಇದೆ, ಹೆಂಗೆ ಕರೆಕ್ಟ್ ಬಂದಿತ್ತಲ್ಲ. ಈ ಶೋಲ್ಡರ್ 5 ಇಂಚ್, ಆರ್ಮೋಲ್ 5 ಇಂಚ್, 8.5 ಇಂಚ್ ಸುತ್ತಳತೆ ಬ್ಲೌಸ್ಗೆ ಇದು ಕರೆಕ್ಟ್ ಬಂದೈತಿ. ಸೊ ಇದು ಕರೆಕ್ಟ್ ಅವರಿಗೆ ಫಿಟ್ಟಿಂಗ್ ಕರೆಕ್ಟ್ ಕುಂತೈತಂತ ಅದರ ಅರ್ಥ. ಸೊ ಅದನ್ನ ತಂದು ಕೊಟ್ಟಾರ ಅವರು. ಇವಾಗ ನಾವು ಅಳತೆ ಮಾಡ್ಕೊಳ್ಬೇಕಂದ್ರೆ ತಿಳ್ಕೊಬೇಕಂದ್ರೆ ಈಗ 8.5 ಇಂಚಿಗೆ 5 ಇಂಚ್ ಶೋಲ್ಡರ್ ಬರುತ್ತೆ, 9 ಇಂಚಿಗೆ 5.2 ಇಂಚ್ ಶೋಲ್ಡರ್ ಬರುತ್ತೆ. 5.2 ಇಂಚ್ ಶೋಲ್ಡರ್ ಬಂದ್ರೆ 5.2 ಇಂಚ್ ಆರ್ಮೋಲ್ ಇಟ್ಕೊಳ್ಬೇಕಾಗುತ್ತೆ ನಾವು ಅಲ್ಲ. ಈ ಥರ ಬೇರೆ ಬೇರೆ ಟೈಪ್ ಮೆಥಡ್ಸ್ ಇದೆ. ಅದು ಬೇರೆ ಬೇರೆ ಮೆಜರ್ಮೆಂಟ್ ಬ್ಲೌಸಸ್ ಬಂದಾಗ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಇದನ್ನಷ್ಟೇ ನೋಡ್ಕೊಳ್ರಿ, ಕನ್ಫ್ಯೂಸ್ ಭಾಳ ಆಗಕ್ಕೆ ಹೋಗ್ಬೇಡ್ರಿ. ಇದು 8.5 ಇಂಚ್ ಸುತ್ತಳತೆ ಬ್ಲೌಸ್ಗೆ 5 ಇಂಚ್ ಆರ್ಮೋಲ್ ಬಂದಿದೆ. 5 ಇಂಚ್ ಆರ್ಮೋಲ್ ಬಂದರೆ 5 ಇಂಚ್ ಶೋಲ್ಡರ್ ಕಂಪಲ್ಸರಿ ಇಟ್ಕೊಳ್ಬೇಕು. ನಾನು 5 ಇಂಚ್ ಶೋಲ್ಡರ್ ಕಂಪಲ್ಸರಿ ಇಟ್ಕೊಂಡಿದ್ದೀನಿ. 5 ಇಂಚ್ ಆರ್ಮೋಲ್ ಕಂಪಲ್ಸರಿ, ಶೋಲ್ಡರ್ 5 ಇಂಚ್ ಅಂದರೆ ಕಂಪಲ್ಸರಿ 5 ಇಂಚ್ ಆರ್ಮೋಲ್ ಇಟ್ಕೋಬೇಕು. ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆ 3 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಸ್ಲಿಮ್ ಇಲ್ಲಿನೂ ಕೂಡ ಅಷ್ಟೇ, ಬಾಡಿ ಮೆಜರ್ಮೆಂಟ್ ಸ್ಲಿಮ್ ಮತ್ತು ದಪ್ಪ, ಫ್ಯಾಟ್ ಇರೋರಿಗೆ ಬೇರೆ, ಸ್ಲಿಮ್ ಇರೋರಿಗೆ ಬೇರೆ ಇಲ್ಲಿ ಅಳತೆ ಬರುತ್ತೆ. ಇವಾಗ ಇವರು 8.5 ಇಂಚು ಸ್ಲಿಮ್ ಇದ್ದಾರೆ. ಸೊ 1ಕ್ಕಿಂತ ಕಮ್ಮಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಅರ್ಧಕ್ಕಿಂತ ಕಮ್ಮಿ, ಇಲ್ಲಿ ಅರ್ಧಕ್ಕಿಂತ ಕಮ್ಮಿ ಇಟ್ಕೊಂಡು ಇಲ್ಲಿಂದ ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ರೆ 2.5 ಇಂಚ್ ನೆಕ್ ಬಂದ್ಬಿಟ್ಟು ನೋಡ್ರಿ 2.5 ಇಂಚ್. ಮತ್ತು ಕೆಲವೊಬ್ಬರೆಲ್ಲ ನೆಕ್ನ ಮೇಲ್ಗಡೆಯಿಂದ ಕೆಳಗಡೆ ಮೆಜರ್ ಮಾಡ್ತಾರೆ. ನಾನು ಮೇಲ್ಗಡೆಯಿಂದ ಕೆಳಗಡೆ ಮೆಜರ್ ಮಾಡಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ಬ್ಯಾಕ್ ಈ ಪಟ್ಟಿನ ಅಳತೆ ಮಾಡ್ತೀವಿ. ಅಂದರೆ ಇದು 4 ಬರ್ತಾ ಇದೆ. 4 ಒಳಗಡೆ ಪ್ಲಸ್ ಅರ್ಧ ½ ಇಂಚ್ನ ಆ್ಯಡ್ ಮಾಡಿಕೊಂಡು ನಾವು ಬ್ಯಾಕ್ ಪಟ್ಟಿ ಇಡಬೇಕು. ಇದು ಡೈಲಿ ವೇರ್ ಬ್ಲೌಸ್ ಆಗಿರೋದ್ರಿಂದ ಅವರು ಜಾಸ್ತಿ ಇಟ್ಟಿದ್ದಾರೆ ಇದನ್ನು ಪಟ್ಟಿನ, ಆಯಿತಾ. ಇದಕ್ಕಿಂತ ಡೀಪ್ ಬೇಕು ಅಂತಂದರೆ 3, 2.5, 2 ಈ ಥರ ಬರುತ್ತೆ. ಕೆಳಗಡೆ ಪಟ್ಟಿ ಎಷ್ಟು ಕಮ್ಮಿ ಆಗ್ತಾ ಹೋಗುತ್ತೋ ಮೇಲ್ಗಡೆ ನೆಕ್ ಅಷ್ಟೇ ಡೀಪ್ ಆಗ್ತಾ ಇರುತ್ತೆ, ಆಯಿತಾ. ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ.